ನನ್ನ ಹೆಸರು ಸೂರ್ಯ. ಈಗಷ್ಟೇ ಪದವಿ ಶಿಕ್ಷಣ ಮುಗಿಸಿರುವೆ. ಊರಿನಲ್ಲಿ ನಮ್ಮ ಅಣ್ಣನ ಮದುವೆ ಇದೆ. ಹೀಗಾಗಿ ನಾನು ಮನೆಗೆ ಬಂದಿರುವೆ. ಮುಂದಿನ ವಾರದಲ್ಲಿ ನನ್ನ ಅಣ್ಣನ ಮದುವೆ ಇದ್ದು ಅದರ ತಯಾರಿ ಬಹಳ ದಿನಗಳಿಂದ ನಡೆಯುತ್ತಿತ್ತು. ನೆಂಟರು ನಮ್ಮ ಮನೆಗೆ ಬರತೊಡಗಿದರು. ಒಂದು ದಿನ ನಾನು ಟಿಫಿನ್ ಮಾಡಿ ಕುಳಿತುಕೊಂಡಿದ್ದೆ. ನಮ್ಮ ಅಪ್ಪ ಕಾಲ್ ಮಾಡಿ, ನಿಮ್ಮ ಅತ್ತೆ ಬರುತ್ತಿದ್ದಾರೆ, ಅವರನ್ನು ನಮ್ಮ ಹೊಸ ಮನೆ ನೋಡಿಲ್ಲ, ಕಿರಾಣಿ ಅಂಗಡಿ ಬಳಿ ನಿಂತಿದ್ದಾರೆ, ಸ್ವಲ್ಪ ಹೋಗಿ ಕರ್ಕೊಂಡು ಬಾ ಅಂದರು. ನಾನು ಸರಿ ಎಂದು ಅಣ್ಣನ ಬೈಕ್ ತೆಗೆದುಕೊಂಡು ಹೋದೆ. ಕಿರಾಣಿ ಅಂಗಡಿ ಬಳಿ ಹೋಗಿ ಬೈಕ್ ನಿಲ್ಲಿಸಿದೆ. ಆಗ ನನ್ನ ಎದುರಿಗೆ 45 ವರ್ಷದ ನನ್ನ ಅತ್ತೆ ನಿಂತಿದ್ದಳು. ಹುಣ್ಣಿಮೆ ಚಂದ್ರನ ರೀತಿ ಆಕೆ ಮುಖವಿತ್ತು. ಉದ್ದವಾದ ಕೂದಲು, ನೀಲಿ ಬಣ್ಣದ ಸೀರೆ ಉಟ್ಟಿದ್ದಳು. ಆಕೆಯನ್ನು ಕಂಡ ನನಗೆ ಖುಷಿಯಾಯಿತು. ಆಕೆ ನನ್ನ ಹತ್ತಿರ ಬಂದು, ಏನು ಸೂರ್ಯ, ಇಷ್ಟು ಬೆಳೆದಿದೆಯಾ, ನಾನು ನಿನ್ನ ಅತ್ತೆ ಅಂದಳು. ಅತ್ತೆ, ನೀವು ಕೂಡ ತುಂಬ ಬದಲಾಗಿದ್ದೀರಿ, ಹೀಗಾಗಿ ಗುರುತು ಸಿಗಲಿಲ್ಲ ಎಂದೆ. ಆಮೇಲೆ ಅವಳು ಬೈಕ್ ಮೇಲೆ ಕುಳಿತಳು. ನಾನು ಗಾಡಿ ಶುರು ಮಾಡಿದೆ. ಮನೆಗೆ ಹೋಗುವ ರಸ್ತೆಯಲ್ಲಿ ಸಿಕ್ಕಾಪಟ್ಟೆ ತಗ್ಗು ದಿಣ್ಣಿ ಇದ್ದವು. ನಾನು ಬ್ರೇಕ್ ಹಾಕಿದಾಗ ಅವಳ ಮೈ ನನಗೆ ಸೋಕುತ್ತಿತ್ತು. ನಾನು ಜಾಸ್ತಿ ಮಾತನಾಡದೆ ಮನೆಗೆ ಬಂದೆ. ಮನೆಗೆ ಬಂದ ಮೇಲೆ ನನಗೆ ಅದು ಪದೇ ಪದೇ ನೆನಪಾಗ್ತಾ ಇತ್ತು. ಆ ದಿನ ರಾತ್ರಿ ನಾನು ಹೊರಗೆ ಕೂತಾಗ ನನ್ನ ಅತ್ತೆ ಪಕ್ಕದಲ್ಲಿ ಕುಳಿತು, ಯಾಕೆ ಇನ್ನೂ ಮಲಗಿಲ್ವಾ ಎಂದಾಗ, ಇನ್ನೂ ನಿದ್ದೆ ಬಂದಿಲ್ಲ ಎಂದು ಹೇಳಿದೆ. ಹೀಗೆ ಮಾತನಾಡುವಾಗ ಗಾಳಿ ಬೀಸಿ ಅವರ ಸೆರಗು ಸ್ವಲ್ಪ ಪಕ್ಕಕ್ಕೆ ಸರಿಯಿತು. ಅವರಂದು ನನ್ನ ಕಣ್ಣಿಗೆ ಕಾಣತೊಡಗಿತು. ನನ್ನ ಗಮನ ಆ ಕಡೆಗೆ ಹೋದಾಗ ನನ್ನತ್ತೆ ಗಮನ ನಂತರ ಅದನ್ನು ಸರಿಪಡಿಸಿಕೊಂಡಳು. ಹಾಗೆ ಬಹಳ ಹೊತ್ತು ಕುಳಿತು ಮೇಲೆ ಚಳಿ ಆಗ್ತಾ ತೊಡಗಿತು. ಕೆಲ ಹೊತ್ತಿನ ಬಳಿಕ ನಾನು ಹೋಗಿ ಮಲಗಿದೆ. ಆಮೇಲೆ ಕೊನೆ ಬಾಗಿಲು ತೆಗೆದಾಗ ನನಗೆ ನಂಬಲಾಗಲಿಲ್ಲ. ಅವರು ಕಸ ಗುಡಿಸುತ್ತಿದ್ದರು. ನಾನು ಮೇಲಿಂದ ಅವರ ಅಂದು ಸವಿಯುತ್ತಿದ್ದೆ. ನಾನು ಖುಷಿಯಿಂದ ಅದನ್ನು ನೋಡ್ತಾ ಒಂದು ಹೆಜ್ಜೆ ಮುಂದೆ ಹೋದೆ. ಆದರೆ ನನ್ನನ್ನು ಯಾರೋ ಎಳೆದಂತೆ ಭಾವಿಸಿತು. ಅವರತ್ತ ಧಾವಿದಬೇಕು ಅನಿಸುವಾಗ ಯಾರೋ ಕೂಗಿದಂತೆ ಆಯಿತು. ಅಷ್ಟೊತ್ತಿಗೆ, ಏಳಪ್ಪ ಸೂರ್ಯ, ಸ್ವಲ್ಪ ಹೊರಗಡೆ ಹೋಗಬೇಕು ಅನ್ನುತ್ತಾ ಅಣ್ಣ ನನ್ನನ್ನು ಎಬ್ಬಿಸ್ತಾ ಇದ್ದ. ನನಗೆ ಅಚ್ಚರಿ ಆಗಿಬಿಡ್ತು. ಅಂದರೆ ಇಷ್ಟೊತ್ತು ನಾನು ಕಂಡಿದ್ದು ಕನಸ ಎಂದು ನಾನೇ ಪ್ರಶ್ನೆ ಮಾಡಿಕೊಂಡೆ. ಆಮೇಲೆ ನನಗೆ ಬೇಜಾರಾಯಿತು. ಹೀಗೆ ನನ್ನ ಅಣ್ಣನನ್ನು ಎಬ್ಬಿಸಿದಾಗ ಬಳಿಕ ನಾನು ಏನಾಯಿತು ಎಂದು ಕೇಳಿದೆ. ಆಗ ಅವನು, ತೆಂಗಿನಕಾಯಿ ತರಕಾರಿ ತರಲು ಹೊರಗಡೆ ಹೋಗಬೇಕು, ಜೊತೆಗೆ ನಿನ್ನತ್ತೆ ಬರ್ತಾರೆ, ಕರ್ಕೊಂಡು ಹೋಗು ಎಂದ. ನನ್ನ ಬಾಯಿಗೆ ಲಾಡು ಬಿದ್ದ ಹಾಗೆ ಆಯಿತು. ನಾನು ಖುಷಿಯಿಂದ ಸರಿ ಎಂದೆ. ನನ್ನತ್ತೆ ಸೀರೆ ಉಟ್ಟು ಹೀರೋಯಿನ್ ಥರ ನಿಂತಿದ್ದರು. ಅವರನ್ನು ನೋಡಿ ನನಗೆ ಏನೇನೋ ಅನಿಸುತ್ತಿತ್ತು. ಬೈಕಿನಲ್ಲಿ ಹೋಗುವಾಗ ಬ್ರೇಕ್ ಹಾಕಿ ಮಜಾ ತೆಗೆದುಕೊಂಡೆ. ಕನ್ನಡಿ ಮೂಲಕ ನಾನು ಆಕೆಯ ಮುಖ ನೋಡಿದಾಗ ಅವಳು ಕೂಡ ತುಸು ನಗುತ್ತಲೇ ಅಲ್ಲಿಗೆ ಆಕೆ ಅದು ಇಷ್ಟವಾಗಿದೆ ಎಂದು ನನಗೆ ಅನಿಸಿತು. ಸಂತೆಯಲ್ಲಿ ಬೇಕಿದ್ದ ತರಕಾರಿಗಳನ್ನೆಲ್ಲ ತೆಗೆದುಕೊಂಡು ಮನೆ ಕಡೆಗೆ ಹೊರಟೆವು. ವಾಪಸ್ ಬರುವಾಗ ಪಂಚರಂಗಿ ಹೋಟೆಲ್ ಹತ್ತಿರ ನಿಲ್ಲಿಸಿ ಎಂದರು. ಅಲ್ಲಿ ಇಬ್ಬರು ತಿನ್ನಲು ಗೋಬಿ ಮಂಚೂರಿ ಹೇಳಿದೆವು. ತಿನ್ನುವಾಗ, ಅದೆಷ್ಟು ಗೆಳೆಯತಿಯರನ್ನು ಇಲ್ಲಿಗೆ ಕರೆಕೊಂಡು ಬಂದಿದೆಯಾ, ಹೀಗೆಲ್ಲ ಗೋಬಿ ತಿನ್ನಿಸಿದೆಯಾ ಎಂದು ನನ್ನತ್ತೆ ಕೇಳಿದೆ. ನಾನು ಯಾವ ಗೆಳತಿಯೂ ಇಲ್ಲ ಎಂದೆ. ಅವರು, ನಿಜ ಹೇಳು, ಈ ವಯಸ್ಸಿನಲ್ಲಿ ಇಲ್ಲ ಅಂದರೆ ಹೇಗೆ ಎಂದರು. ಆಗ ನಾನು, ಚೆನ್ನಾಗಿರುವವರು ಯಾರೂ ನನಗೆ ಸಿಕ್ಕಿಲ್ಲ ಎಂದೆ. ಅವರು ನನ್ನ ಮುಖ ನೋಡಿ ನಗತೊಡಗಿದರು. ಆಗ ನಾನು, ನಿಮ್ಮಷ್ಟು ಸುಂದರ ಇರುವವರು ಸಿಕ್ಕಿಲ್ಲ, ಆದರೆ ಎಂದು ರಾಗ ಎಳೆಯುತ್ತಿದ್ದೆ. ಆಗ ಅವರು, ಆದರೆ ಅಂದರೆ ಏನು ಸೂರ್ಯ ಎನ್ನುತ್ತಾ ನಕ್ಕರು. ನೀವೇ ಚೆನ್ನಾಗಿದ್ದೀರಾ ಅತ್ತೆ ಅಂದೆ. ಆಗ ಅವರು, ಲೋ, ನಿನ್ನ ಹೀಗೆ ಬಿಟ್ಟರೆ ನನ್ನನ್ನೇ ಗೆಳತಿ ಮಾಡ್ಕೊಳ್ತೀಯಾ ಅನಿಸುತ್ತೆ ಎಂದರು. ಇದಾದ ಮೇಲೆ ಮನೆಗೆ ವಾಪಸ್ ಹೋಗುವಾಗ ನನ್ನ ಅತ್ತೆ, ನೀವಂದರೆ ನನಗಿಷ್ಟ ಅಂತ ಹೇಳಿಬಿಟ್ಟೆ. ಆಗ ಅವರು ಸಿಟ್ಟಿಗೆದ್ದು, ಏನು ಸೂರ್ಯ ಹೇಳ್ತಾ ಇದೆಯಾ, ನಾನು ನಿನ್ನ ಅತ್ತೆ, ಹಾಗೆಲ್ಲ ಹೇಳಬಾರ್ದು ಎಂದು ಗದರಿ ಬಿಟ್ಟರು. ನನಗೆ ಸುಮ್ಮನೆ ಅವರನ್ನು ಮನೆಗೆ ಕರ್ಕೊಂಡು ಬಂದುಬಿಟ್ಟೆ. ಆ ದಿನ ನಾನು ಊಟ ಮಾಡಿ ಮಹಡಿಗೆ ಹೋಗಿ ಕುಳಿತೆ. ಮಹಡಿ ಮೇಲಿನ ಕೋಣೆಯಲ್ಲಿ ಒಬ್ಬನೇ ಕೂತಿದ್ದೆ. ಅಷ್ಟೊತ್ತಿಗೆ ನನ್ನ ಅತ್ತೆ ನನ್ನತ್ತ ಬಂದರು. ಯಾಕೋ ಸಂಜೆಯಿಂದ ಆ್ಯಕ್ಟಿವ್ ಆಗೇ ಇಲ್ಲ ಅಂದರು. ನಾನು ಸುಮ್ಮನಿದ್ದೆ. ಅವರೇ ಮಾತನಾಡಿಸುತ್ತಾ, ಯಾಕೋ ಸಿಟ್ಟು ಬಂದಿದೆಯಾ ಎಂದರು. ನಾನು ಸುಮ್ಮನಿದ್ದೆ. ನನ್ನ ಬಳಿ ಕೂತವಳೇ ತಬ್ಬಿ ಸಮಾಧಾನ ಮಾಡಿದರು. ನನಗೆ ಒಳಗೊಳಗೆ ಆಗಿದ್ದರೂ ಸಹ ಕೋಪ ಬಂದಂತೆ ನಟಿಸಿದೆ. ಮತ್ತೆ ಮಾತು ಮುಂದುವರಿಸಿದರು. ನನ್ನ ಅತ್ತೆ, ಸೂರ್ಯ, ನನಗೆ ಗೊತ್ತು ಕಣೋ, ನಿನಗೆ ನಾನು ಇಷ್ಟ ಅಂತ. ಆದರೆ ನನ್ನ ಮದುವೆ ಆಗಿದೆ, ಅಲ್ಲದೆ ನೀನು ನನಗಿಂತ ಚಿಕ್ಕವನು. ಆದರೆ ಇದಕ್ಕೆ ಒಂದು ಪರಿಹಾರವಿದೆ. ನಾವಿಬ್ಬರು
ಮದುವೆ ಆಗಲು ಬರಲ್ಲ, ಹಾಗಂತ ನಿನಗೆ ಬೇಜಾರು ಮಾಡಲು ನನಗೂ ಇಷ್ಟ ಇಲ್ಲ. ನೀನು ಬೇಕಾದರೆ ನನ್ನ ಜೊತೆ ಫ್ರೆಂಡ್ ಥರ ಇರಬಹುದು ಎಂದಳು. ನಾನು ಅವಳ ಮುಖ ನೋಡಿದೆ. ಅವಳ ಮುಖದಲ್ಲಿ ವಿಶೇಷ ಕಳೆಯಿತ್ತು. ಇಬ್ಬರು ಅಲ್ಲಿಯೇ ಆ ಸುಖದ ಕೆಲಸ ಶುರು ಮಾಡಿದೆವು. 2 ಗಂಟೆಗಳ ತನಕ ನಮ್ಮ ಕೆಲಸ ಮುಂದುವರಿಯಿತು. ನಮ್ಮ ಅತ್ತೆಯ ದೇಹನ ಹಾಗೆ ಸವಿತಾ ಹೋದೆ. ಪೂರ್ತಿ ದೇಹನ ನಾನು ನೆಕ್ಕುತ್ತಾ ಇದ್ದೆ. ನಾನು ನನ್ನ ದಪ್ಪದ ತುಣ್ಣಿಯನ್ನು ಅವಳ ಕೆಂಪಾಗಿರೋ ತುಳ್ಳಿಗೆ ಹಾಕಿದೆ. ಇಬ್ಬರಿಗೂ ಸಂತೋಷವಾಯಿತು. ಇದಾದ 2 ದಿನಗಳ ಬಳಿಕ ಅಣ್ಣನ ಮದುವೆ ಆಯಿತು. ಮದುವೆ ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿ ಇದ್ದೆವು. ನನ್ನ ಅತ್ತೆ ಓಡಾಟದ ಮಧ್ಯೆ ನನಗೆ ಸಮಯ ಕೊಡುತ್ತಿದ್ದಳು. ಅಷ್ಟರಲ್ಲೇ ಖುಷಿ ಪಡುತ್ತಿದ್ದೆ. ಅಂತೂ ಅಣ್ಣನ ಮದುವೆ ಎಲ್ಲ ಕೆಲಸಗಳು ಮುಗಿದು ಹೋದವು. ನಂತರ ಸಂಬಂಧಿಕರೆಲ್ಲ ತಮ್ಮ ಊರಿಗೆ ಹೋಗೋಕ್ಕೆ ಸಿದ್ಧರಾದರು. ನನ್ನ ಅತ್ತೆಯು ಊರಿಗೆ ಹೋಗಲೇಬೇಕಿತ್ತು. ಊರಿಗೆ ಹೋಗುವ ಮುನ್ನ ನನ್ನ ಅತ್ತೆ ಕಿರುನಗುತ್ತಾ ಊರಿಗೆ ಹೋದ್ಮೇಲೆ ಕೆಲ ದಿನಗಳ ನಂತರ ಮತ್ತೆ ಬರುವುದಾಗಿ ಮಾತು ಕೊಟ್ಟಿದ್ದಾರೆ. ಅದಕ್ಕಾಗಿ ಕಾಯುತ್ತಿರುವೆ. ಗೆಳೆಯರೇ, ಮತ್ತೆ ಅವರು ಬಂದರೆ ಅವರ ಜೊತೆ ದೇಹ ಸುಖನ ಹಂಚಿಕೊಂಡಿರೋ ಕಥೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ.